ಬೈಕ್ ವಿಚಾರಕ್ಕೆ ಜಗಳ, ಸ್ನೇಹಿತರೇ ಚಾಕುವಿನಿಂದ ಇರಿದು ಕೊಲೆ, ಆರೋಪಿಗಳ ಬಂಧನ. ಬೈಕ್ ವಿಚಾರಕ್ಕೆ ಯುವಕನನ್ನ ಸ್ನೇಹಿತರೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಗರದ ಮಾವಿನಕೆರೆ ಬಳಿ ಶುಕ್ರವಾರ ರಾತ್ರಿ ನಡೆದಿದೆ. ಮಾವಿನಕೆರೆ ಬಳಿಯ ದತಾರ ಲೇಔಟ್ ಬಳಿ ಶುಕ್ರವಾರ ರಾತ್ರಿ 10:30ರ ಸುಮಾರಿಗೆ ಜಹೀರಾಬಾದ್ ಬಡಾವಣೆಯ ರಾಜು ಹಾಗೂ ಬಸವರಾಜು ಎಂಬ ಯುವಕರು ಅದೇ ಬಡಾವಣೆಯ ನಿವಾಸಿ ವಿಶಾಲ್ 24 ವರ್ಷದ ವ್ಯಕ್ತಿಯನ್ನ ಚಾಕುವಿನಿಂದ ಹೊಟ್ಟೆಯ ಭಾಗಕ್ಕೆ ಏರಿದು ಕೊಲೆ ಮಾಡಿದ್ದಾರೆ. ಈ ಹಿಂದೆ ರಾಜು ಎಂಬ ಆರೋಪಿ ಕೊಲೆಯಾದ ವಿಶಾಲ್ ಬಳಿ ಬೈಕ್ ಕೇಳಿದ್ದು ವಿಶಾಲ್ ಕೊಡಲು ನಿರಾಕರಿಸಿದ. ಈ ವಿಚಾರಕ್ಕೆ ವಿಶಾಲ್ ಮತ್ತು ರಾಜು ಎನ್ನುವವರ ಮಧ್ಯೆ ಗಲಾಟೆ ನಡೆದಿದೆ. ಶುಕ್ರವಾರ ರಾತ್ರಿ ರಾಜು ಎನ್ನುವಾತ ವಿಶಾಲ್ಗೆ ಮಾವಿನಕೆರೆ ಬಳಿ ಬರುವಂತೆ ಹೇಳಿದ್ದು ವಿಶಾಲ್ ಆ ಸ್ಥಳಕ್ಕೆ ಹೋಗಿದ್ದು ರಾಜು ಮತ್ತು ಬಸವರಾಜ್ ಸೇರಿಕೊಂಡು ವಿಶಾಲ್ನೊಂದಿಗೆ ಜಗಳವಾಡಿದ್ದು ಮೂವರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ರಾಜು ವಿಶಾಲ್ನ ಹೊಟ್ಟೆ ಹಾಗೂ ಬೆನ್ನಿನ ಭಾಗಕ್ಕೆ ಚಾಕುವಿನಿಂದ ಮನಸ್ಸಿಗೆ ಬಂದಂತೆ ಚುಚ್ಚಿದ್ದು ವಿಶಾಲ್ ಸಾವನ್ನಪ್ಪಿದ್ದಾನೆ ಎಂದು ಪೊಲೀಸ್ ಮೂಲಗಳಿಂದ ಪೊಲೀಸರು ತಿಳಿಸಿದ್ದಾರೆ. ಆರೋಪಿಗಳ ಬಂಧನ. ಕೊಲೆಯ ಬಳಿಕ ಮೃತನ ಸಂಬಂಧಿಕರು ನೀಡಿದ ದೂರಿನ ಆಧಾರದ ಮೇಲೆ ಸದರ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಬಂಧಿಸಿದ್ದು ನ್ಯಾಯಾಂಗಕ್ಕೆ ಕಲ್ಪಿಸಲಾಗುತ್ತದೆ. ಈ ಕುರಿತು ಎಸ್ಪಿ ಅರುಣಾಂಗ್ ಶಿರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೊಲೆಯ ಈಗಾಗಲೇ ಆರೋಪಿಗಳನ್ನು ಬಂಧಿಸಲಾಗಿದೆ. ಸದರ್ ಬಜಾರ್ ಠಾಣೆಯ ಪೊಲೀಸರು ರಾತ್ರಿ ಗಸ್ತು ತಿರುಗುವ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಆರೋಪಿಗಳನ್ನು ಬಂಧಿಸಿ ಠಾಣೆಗೆ ಕರೆತಂದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುವುದು. ನಂತರ ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆಯನ್ನು ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್, ಸಿಪಿಐ ಉಮೇಶ್ ಕಾಂಬ್ಳೆ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 24 ಜನವರಿ 2026 ಮುಂಜಾನೆ ಸುಮಾರು 12 ಗಂಟೆಗೆ ನಮಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಬರುತ್ತೆ ಕಿ ಒಬ್ಬರು ಮರ್ಡರ್ ಆಗಿದೆ ಅಂತ. ಅಲ್ಲಿ ನಮ್ಮ DSP ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಇಂದ ಹೋಗಿ ಸ್ಪಾಟ್ ನೋಡಿದಾಗ ಒಬ್ಬರು ಶ್ರೀ ವಿಶಾಲ್ ಅವರು ತೀರ್ಕೊಂಡಿರ್ತಾರೆ. ಆ್ಯಂಡ್ ಅಲ್ಲೇ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಯವರು ಗಸ್ತಲ್ಲಿರುವಾಗ ಇಬ್ಬರು ಆರೋಪಿಗಳು ಶ್ರೀ ರಾಜು ಮತ್ತು ಶ್ರೀ ಬಸವರಾಜು ಅವರನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ವಿಚಾರ ಮಾಡಿದಾಗ ಅವರು ಮರ್ಡರ್ ಮಾಡಿದ್ದಾರೆ ಅಂತ ಒಪ್ಕೊಂಡಿರ್ತಾರೆ. ಈ ಘಟನೆಯ ನಂತರ ನಾವು ಆರೋಪಿಗಳನ್ನು ಮತ್ತೆ ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಾಗ ಇವರು ಈ ಹಿಂದೆ ಮಿಸ್ಟರ್ ರಾಜು ಅವರು ಮಿಸ್ಟರ್ ವಿಶಾಲ್ ಅವರ ಹತ್ರ ಬೈಕ್ ಕೇಳಿರ್ತಾರೆ. ಬೈಕು ಅದೇನೋ ಕೊಟ್ಟಿದ್ದಲ್ಲ. ಅದಾದಮೇಲೆ ಅವರು ಫ್ರೆಂಡ್ ಯಾರೋ ಸುನೀಲ್ ಅಂತ ಇದ್ದಾರೆ, ವಿಶಾಲ್ ಫ್ರೆಂಡ್, ಅವ್ರಿಗೆ ಕೂಡ ಬೈದಿರ್ತಾರೆ. ಸೊ ಅದರ ಬಗ್ಗೆನೂ ಸ್ವಲ್ಪ ಇಬ್ಬರ ಮಧ್ಯದಲ್ಲಿ ಜಗಳ ಇರುತ್ತೆ. ರಾಜು ಮತ್ತೆ ಹೇಳಿರ್ತಾನೆ ವಿಶಾಲ್ಗೆ, ನಾವೆಲ್ಲ ಮಾವಿನಕೆರೆ ಕಡೆ ಕೂತಿರ್ತೀವಿ, ನೀವು ಯಾವಾಗ ಬಾ ಅಂತ. ಸೊ ಇವರು ವಿಶಾಲ್ ಅಲ್ಲಿ ಹೋಗಿದ್ದಾಗ ಮತ್ತೆ ಮಾತಿನ ಚಕಮಕಿಯಾಗಿ ನಿನ್ನೆ ಅವರು ಚಾಕುವಿಂದ ರಾಜು ಅವರು ವಿಶಾಲ್ಗೆ ಅಟ್ಯಾಕ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ಅವರು ತೀರೋಗಿರ್ತಾರೆ. ಸೊ ಸದ್ಯದ ಇದು ತನಿಖೆ ಇವಾಗ DSP ರಾಯಚೂರು ಅವರು ಮುಂದುವರಿಸಿದೆ. ಆರೋಪಿಗಳು ವಶಕ್ಕೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲು ಕಾನೂನು ಕ್ರಮ ಜರುಗಿಸುತ್ತಾರೆ. ಆರೋಪಿಗಳು ರಾಜು ಮತ್ತು ಬಸವರಾಜ್, ಆಮೇಲೆ ವಿಕ್ಟಿಮ್ ಇರೋದು ವಿಶಾಲ್. ಇವರೆಲ್ಲರೂ ಜಹೀರಾಬಾದ್ ಏರಿಯಾ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇಂದ ನಿವಾಸಿಗಳು. ಇವರೆಲ್ಲರೂ ಮುಂಚೆಯಿಂದನೇ ಫ್ರೆಂಡ್ಸ್ ಇದ್ದಾರೆ, ಮಾತುಕತೆ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಒಂದು ಬೈಕ್ ಪರ್ಚೇಸ್ ಮಾಡಿದ್ರು. ಸೊ ಅದು ಬೈಕ್ನ ರಾಜು ಅವರು ಕೇಳಿದ್ರು, ಬಟ್ ವಿಶಾಲ್ ಅವರು ಬಿಟ್ಟಿರಲಿಲ್ಲ. ಸೊ ಆ ಥರ ಅವ್ರ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿರುತ್ತದೆ. ಸೊ ಇದು ಹಿನ್ನೆಲೆ ಇವಾಗ ತನಿಖೆಯಿಂದ ಕಂಡುಬಂದಿದೆ. ಅವರ ಫ್ರೆಂಡು. ಸೊ ಇವ್ರಿಗೆ ಅವರು ಹೇಳಿರ್ತಾರೆ ನೀವು ಯಾಕೆ ಸುನಿಲ್ಗೆ ಬೈದಿದ್ದೀರಾ ಅಂತ ವಿಶಾಲ್ ಅವರು ರಾಜುಗೆ ಹೇಳಿರ್ತಾರೆ. ಆವಾಗ ಸ್ವಲ್ಪ ಅವ್ರ ಮಧ್ಯೆ ಸ್ವಲ್ಪ ಇನ್ನೂ ಸ್ವಲ್ಪ ರೈವಲ್ರಿ ಟೈಪು ಡೆವಲಪ್ ಆಗಿದೆ. ನಾವು ಇನ್ನೂ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಆಗಿ ಇವಾಗ ಜಸ್ಟ್ 3 hours ಆಗಿದೆ. ಸೊ ಇನ್ನೂ ಹೆಚ್ಚುವರಿಯಾಗಿ ತನಿಖೆ ಮತ್ತು ಇನ್ನೂ ಹೆಚ್ಚುವರಿ ವಿಚಾರಣೆಯನ್ನು ಮಾಡಲಾಗಿದೆ. ಆರೋಪಿಗಳು ಅವ್ರಿಗೆ ಗೊತ್ತಿದೆ ಈ ಎವ್ರಿ ಡೇ ನೈಟ್ ಈ ಮಾವಿನಕೆರೆ ಹತ್ರ ಎಲ್ಲರೂ ಕೂತಿರುತ್ತಾರೆ ಅಂತ. ಸೊ ಆ ಟೈಮ್ಗೆ ಅವರು ಬಂದಿರುತ್ತಾರೆ. ಸೊ ಮತ್ತೆ ಮಾತಿನ ಚಕಮಕಿ ಡೆವಲಪ್ ಆಗಿದೆ.